ಬಿಜೆಪಿಯಿಂದ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆಯಾದ ಬಳಿಕ ಶಿವರಾಮ್ ಹೆಬ್ಬಾರ್ ಅವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧ ಅಂತೇಳಿ ಶಿವರಾಮ್ ಹೆಬ್ಬಾರ್ ಅವರು ಹೇಳಿದ್ದಾರೆ. ಇನ್ನು ಬಿಜೆಪಿ ನಮ್ಮನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಆರೋಪ ಮಾಡಿದ್ದಾರೆ. ಪಕ್ಷ ತೆಗೆದುಕೊಂಡಂತ ನಿರ್ಧಾರದ ಬಗ್ಗೆ ಜಿಜ್ಞಾಸೆ ಇದೆ. ಪಕ್ಷ ತೆಗೆದುಕೊಂಡ ನಿರ್ಧಾರವನ್ನ ನಾವು ಒಪ್ಕೊಳ್ಳೇಬೇಕು, ಒಪ್ಕೊಳ್ತೀವಿ. ಹೈಕಮಾಂಡ್ ನಿರ್ಧಾರ ಅದಕ್ಕೆ ಬದ್ಧವಾಗಿರ್ತೀವಿ. ಬಟ್ ಪಕ್ಷ ನಮ್ಮನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ, ಬಿಜೆಪಿ ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ತಾ ಇರಲಿಲ್ಲ, ಆದರೆ ಸೂಕ್ತವಾದಂಥ ಸ್ಥಾನಮಾನ ಆಗಲಿ ಗೌರವ ಇರಲಿಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಇವರ ನಿರ್ಧಾರದ ಬಗ್ಗೆ ನಮಗೆ ಜಿಜ್ಞಾಸೆ ಇದೆ. 14 ಪುಟಗಳಲ್ಲಿ ನಾವು ಕೊಟ್ಟ ಉತ್ತರವನ್ನ ಪರಿಗಣಿಸಿಲ್ಲ. ಅನುಭವದ ಮೇಲೆ ಸಂದರ್ಭಕ್ಕೆ ತಕ್ಕಂತೆ ನಿರ್ಧಾರ ಕೈಗೊಂಡಿದ್ದೀವಿ. ಉಚ್ಚಾಟನೆ ಬಗ್ಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಬಿಜೆಪಿಗೆ ಬಂದ ಬಳಿಕ ಮಂತ್ರಿಯಾದೆ ಅಂತ ಯಾಕೆ ಹೇಳ್ತೀರಾ? ನಾವು ಬಂದಿದ್ದಕ್ಕೆ ಅವರೆಲ್ಲರೂ ಮಂತ್ರಿಯಾದ್ರು ಅಂತೇಳಿ ಮಾತನಾಡಿದ್ದಾರೆ. ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ಪಕ್ಷ ಏನ್ ನಿರ್ಣಯ ತೆಗೆದುಕೊಂಡು ಸ್ವಾಗತ ಮಾಡ್ತೀನಿ ಅಂತ ಹೇಳಿದೀನಿ, ಸ್ವಾಗತ ಮಾಡ್ತೀನಿ. ಆದ್ರೆ ತೆಗೆದುಕೊಂಡಂತ ಕ್ರಮದ ಬಗ್ಗೆ ಜಿಜ್ಞಾಸೆಯೂ ಇದೆ. ತೆಗೆದುಕೊಂಡಂತ ಕ್ರಮದ ಬಗ್ಗೆ ನಾವು ಕೊಟ್ಟಿರ್ತಕ್ಕಂಥ ಯಾವುದೇ ಸಮಜಾಯಿಷಿಯನ್ನು ವಿಚಾರ ಮಾಡಲಿಲ್ಲ ಅಂತ ಅನ್ಸತ್ತೆ ಅಷ್ಟೇ. ಅದು ಅವಿಸೇವಿದ್ದು. ನಾವು ಕೊಡೋದನ್ನ 16 ಪೇಜ್ನಲ್ಲಿ ಕೊಟ್ಟಿದ್ದೀವಿ. ಅದರ ಮೇಲೆ ಯಾವುದೇ ಉತ್ತರವನ್ನು ಅವ್ರು ಹೇಳಿಲ್ಲ, ಕೊಟ್ಟಿಲ್ಲ. ಅವ್ರು ಕ್ರಮ ತೆಗೆದುಕೊಂಡಿದ್ದಾರೆ. ಮಾಡ್ಕೊಳ್ಳೇಬೇಕಲ್ವಾ? ಮಾಡ್ಕೊಳ್ಳಿಲ್ಲ ವಾಟ್ ಇಸ್ ದ ಆಲ್ಟರ್ನೇಟಿವ್? ಮಾಡ್ಕೊಳ್ಳೇಬೇಕು. ಯಾವ್ಯಾವ ಕಾಲಕ್ಕೆ ಏನೇನು ನಿರ್ಣಯ ತೆಗೆದುಕೊಳ್ಬೇಕು ಅನುಭವದ ಆಧಾರದ ಮೇಲೆ ತಗೊಳ್ತಾನೆ ಬಂದಿದ್ದೀವಿ. ಅನುಭವ ಆಧಾರದ ಮೇಲೆ ತಗೊಳ್ತೀವಿ. ಇಲ್ಲಿ ನಾವು ಬಂದಿರತಕ್ಕಂಥದ್ದು ನಾವು ಒಬ್ಬ ಮಂತ್ರಿಯಾಗಿ ಏನು ಬಂದಿಲ್ಲ. ನಾವು ಬಂದಿರೋದ್ರಿಂದ ಅನೇಕ ಜನ ಶಾಸಕರಾಗುವಂತ ಯೋಗವನ್ನು ಕಳ್ಕೊಂಡು ಅನೇಕ ಜನ ಮಾತ್ರ ಶಾಸಕರಾದವು. ನಾವು ಕೆಲವರು ಬಂದದ್ದಿಂದ ಅನೇಕ ಮಂತ್ರಿಗಳಾದವು. ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು 4ನೇ ಬಾರಿ ಮುಖ್ಯಮಂತ್ರಿ ಆದರು. ಯಾವೆಲ್ಲ ಏನೇನಾದರೂ ನನಗೂ ಇತಿಹಾಸ ಗೊತ್ತಿದೆ. ಕೇವಲ ನಮ್ಮೊಬ್ಬನನ್ನೇ ಮಂತ್ರಿ ಆಗೋದಕ್ಕೆ ಬಂದು ಯಾಕೆ ಹೇಳ್ತೀವಿ? ನಾವು ಬಂದಿರೋದ್ರಿಂದ ನೀವೆಲ್ಲ ಎಷ್ಟು ಜನ ಮಂತ್ರಿ ಆದ್ವಿ, ಅದನ್ನ ಯಾಕೆ ಹೇಳೋದಿಲ್ಲ? ನಾವು 18 ಬಂದಕ್ಕೆ ತಾನೇ ಆಗಿದ್ದು, ಸರ್ಕಾರ ಬಂದಿದ್ದು. 4 ಕಡಿಮೆ ಇದ್ದೇವೆ ಆಗ್ತಿದ್ದಿಲ್ಲಲ್ವಾ? ಆ ಸತ್ಯವನ್ನು ಯಾಕೆ ಮರೆಮಾಚ್ತಾ ಇದ್ದೀವಿ? ಆ ಸತ್ಯವನ್ನು ಹೇಳಿ. ಅವ್ರು ಬಂದಿದ್ದ ನಾವು ಬಂದಿದ್ದೀವಿ, ನಾವು ಅದು ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ಪಕ್ಷ ಏನ್ ನಿರ್ಣಯ ತೆಗೆದುಕೊಂಡು ಸ್ವಾಗತ ಮಾಡ್ತೀನಿ ಅಂತ ಹೇಳಿದೀನಿ, ಸ್ವಾಗತ ಮಾಡ್ತೀನಿ. ಆದ್ರೆ ತೆಗೆದುಕೊಂಡಂತ ಕ್ರಮ. ಬಿಜೆಪಿಯಿಂದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಉಚ್ಚಾಟನೆ ಆದ ಬಳಿಕ ಕೊಟ್ಟಿರುವಂತಹ ಮೊದಲ ಪ್ರತಿಕ್ರಿಯೆ ಇದು. ನಾವು ಬಿಜೆಪಿಗೆ ಅಂದ್ರೆ ಕಾಂಗ್ರೆಸ್ನಿಂದ 18 ಜನ ಸೇರ್ಪಡೆ ಆಗಿದ್ದಕ್ಕೇನೆ ಆಗ ಬಿಜೆಪಿ ಅಧಿಕಾರ ಬಂದಿದ್ದು. ನಾವು ಮಂತ್ರಿಗಿರಿಗೋಸ್ಕರ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋದ್ವಿ ಅನ್ನೋ ಆರೋಪ ಏನ್ ಮಾಡ್ತೀರಾ? ಅದು ಸರಿಯಲ್ಲ. ನಾವು ಸೇರಿದ್ದಕ್ಕೇನೆ ಅವರ ಶಾಸಕರ ಸಂಖ್ಯೆ ಬಹುಮತ ಪಡ್ಕೊಂಡಿದ್ದು ಅಥವಾ ಬೆಂಬಲ ಪಡ್ಕೊಂಡಿದ್ದಕ್ಕೆ ಅಧಿಕಾರಕ್ಕೆ ಬಂದಿದ್ದು ಆಗ ಬಿಜೆಪಿ. ಅದನ್ಯಾಕೆ ನೀವು ಪರಿಗಣಿಸಲ್ಲ? ನಮಗೂ ಇತಿಹಾಸ ಗೊತ್ತು. ಬಿಜೆಪಿ ನಾಯಕರ ವಿರುದ್ಧ ಶಿವರಾಮ್ ಹೆಬ್ಬಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎನಿವೇಸ್, ಈ ಒಂದು ನಿರ್ಧಾರವನ್ನು ಒಪ್ಕೊಳ್ತೀವಿ, ಬಟ್ ನಮ್ಗೆ ಜಿಜ್ಞಾಸೆ ಇದೆ ಅಂತಲೂ ಕೂಡ ಬೇಸರ ಹೊರಹಾಕಿದ್ದಾರೆ. ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ಪಕ್ಷ ಏನ್ ನಿರ್ಣಯ ತೆಗೆದುಕೊಂಡು ಸ್ವಾಗತ ಮಾಡ್ತೀನಿ ಅಂತ ಹೇಳಿದೀನಿ, ಸ್ವಾಗತ ಮಾಡ್ತೀನಿ. ಆದ್ರೆ ತೆಗೆದುಕೊಂಡಂತ ಕ್ರಮದ ಬಗ್ಗೆ ಜಿಜ್ಞಾಸೆಯೂ ಇದೆ. ತೆಗೆದುಕೊಂಡಂತ ಕ್ರಮದ ಬಗ್ಗೆ ನಾವು ಕೊಟ್ಟಿರ್ತಕ್ಕಂಥ ಯಾವುದೇ ಸಮಜಾಯಿಷಿಯನ್ನು ವಿಚಾರ ಮಾಡಲಿಲ್ಲ ಅಂತ ಅನ್ಸತ್ತೆ ಅಷ್ಟೇ. ಅದು ಅವಿಸೇವಿದ್ದು. ನಾವು ಕೊಡೋದನ್ನ 16 ಪೇಜ್ನಲ್ಲಿ ಕೊಟ್ಟಿದ್ದೀವಿ. ಅದರ ಮೇಲೆ ಯಾವುದೇ ಉತ್ತರವನ್ನು ಅವ್ರು ಹೇಳಿಲ್ಲ, ಕೊಟ್ಟಿಲ್ಲ. ಅವ್ರು ಕ್ರಮ ತೆಗೆದುಕೊಂಡಿದ್ದಾರೆ. ಮಾಡ್ಕೊಳ್ಳೇಬೇಕಲ್ವಾ? ಮಾಡ್ಕೊಳ್ಳಿಲ್ಲ ವಾಟ್ ಇಸ್ ದ ಆಲ್ಟರ್ನೇಟಿವ್? ಮಾಡ್ಕೊಳ್ಳೇಬೇಕು. ಯಾವ್ಯಾವ ಕಾಲಕ್ಕೆ ಏನೇನು ನಿರ್ಣಯ ತೆಗೆದುಕೊಳ್ಬೇಕು ಅನುಭವದ ಆಧಾರದ ಮೇಲೆ ತಗೊಳ್ತಾನೆ ಬಂದಿದ್ದೀವಿ. ಅನುಭವ ಆಧಾರದ ಮೇಲೆ ತಗೊಳ್ತೀವಿ. ಇಲ್ಲಿ ನಾವು ಬಂದಿರತಕ್ಕಂಥದ್ದು ನಾವು ಒಬ್ಬ ಮಂತ್ರಿಯಾಗಿ ಏನು ಬಂದಿಲ್ಲ. ನಾವು ಬಂದಿರೋದ್ರಿಂದ ಅನೇಕ ಜನ ಶಾಸಕರಾಗುವಂತ ಯೋಗವನ್ನು ಕಳ್ಕೊಂಡು ಅನೇಕ ಜನ ಮಾತ್ರ ಶಾಸಕರಾದವು. ನಾವು ಕೆಲವರು ಬಂದದ್ದಿಂದ ಅನೇಕ ಮಂತ್ರಿಗಳಾದವು. ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು 4ನೇ ಬಾರಿ ಮುಖ್ಯಮಂತ್ರಿ ಆದರು. ಯಾವೆಲ್ಲ ಏನೇನಾದರೂ ನನಗೂ ಇತಿಹಾಸ ಗೊತ್ತಿದೆ. ಕೇವಲ ನಮ್ಮೊಬ್ಬನನ್ನೇ ಮಂತ್ರಿ ಆಗೋದಕ್ಕೆ ಬಂದು ಯಾಕೆ ಹೇಳ್ತೀವಿ? ನಾವು ಬಂದಿರೋದ್ರಿಂದ ನೀವೆಲ್ಲ ಎಷ್ಟು ಜನ ಮಂತ್ರಿ ಆದ್ವಿ, ಅದನ್ನ ಯಾಕೆ ಹೇಳೋದಿಲ್ಲ?
ನಾವು 18 ಬಂದಕ್ಕೆ ತಾನೇ ಆಗಿದ್ದು, ಸರ್ಕಾರ ಬಂದಿದ್ದು. 4 ಕಡಿಮೆ ಇದ್ದೇವೆ ಆಗ್ತಿದ್ದಿಲ್ಲಲ್ವಾ? ಆ ಸತ್ಯವನ್ನು ಯಾಕೆ ಮರೆಮಾಚ್ತಾ ಇದ್ದೀವಿ? ಆ ಸತ್ಯವನ್ನು ಹೇಳಿ. ಅವ್ರು ಬಂದಿದ್ದೇನಲ್ಲ, ನಾವು ಆದ್ವಿ, ನಾವು ಬಂದಿದ್ದೀವಿ, ನಾವು ಅದು ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ಪಕ್ಷ ಏನ್ ನಿರ್ಣಯ ತೆಗೆದುಕೊಂಡು ಸ್ವಾಗತ ಮಾಡ್ತೀನಿ ಅಂತ ಹೇಳಿದೀನಿ, ಸ್ವಾಗತ ಮಾಡ್ತೀನಿ. ಆದ್ರೆ ತೆಗೆದುಕೊಂಡಂತ ಕ್ರಮದ ಬಗ್ಗೆ ಜಿಜ್ಞಾಸೆಯೂ ಇದೆ. ತೆಗೆದುಕೊಂಡಂತ ಕ್ರಮದ ಬಗ್ಗೆ ನಾವು ಕೊಟ್ಟಿರ್ತಕ್ಕಂಥ ಯಾವುದೇ ಸಮಜಾಯಿಷಿಯನ್ನು ವಿಚಾರ ಮಾಡಲಿಲ್ಲ ಅಂತ ಅನ್ಸುತ್ತೆ ಅಷ್ಟೇ. ಅದು ಅವರಿಗೆ ಸೇರಿದ್ದು. ನಾವು ಕೊಡೋದನ್ನ 16 ಪೇಜ್ನಲ್ಲಿ ಕೊಟ್ಟಿದ್ದೀವಿ. ಅದರ ಮೇಲೆ ಯಾವುದೇ ಉತ್ತರವನ್ನು ಅವ್ರು ಹೇಳಿಲ್ಲ, ಕೊಟ್ಟಿಲ್ಲ. ಅವ್ರು ಕ್ರಮ ತೆಗೆದುಕೊಂಡಿದ್ದಾರೆ. ಮಾಡ್ಕೊಳ್ಳೇಬೇಕಲ್ವಾ? ಮಾಡ್ಕೊಳ್ಳಿಲ್ಲ ಹೊಡೆದ ಆಲ್ಟರ್ನೇಟಿವ್ ಮಾಡ್ಕೊಳ್ಳೇಬೇಕು. ಯಾವ್ಯಾವ ಕಾಲಕ್ಕೆ ಏನೇನು ನಿರ್ಣಯ ತೆಗೆದುಕೊಳ್ಬೇಕು. ಇನ್ನು ಈ ಉಚ್ಚಾಟನೆ ನಿರೀಕ್ಷಿತ ಆಗಿತ್ತು, ಅದನ್ನ ಸ್ವಾಗತ ಮಾಡ್ತೀನಿ. ಉಚ್ಚಾಟನೆಯ ನಂತರ ಎಸ್ ಟಿ ಸೋಮಶೇಖರ್ ಅವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ನಮ್ಮನ್ನ ಬಲಿಪಶು ಮಾಡಿದ್ರು, ಏಡ್ಸ್ ಇಂಜೆಕ್ಷನ್ ಚುಚ್ಚೋದಕ್ಕೆ ಹೋದವರ ಮೇಲೆ ಕ್ರಮ ಇಲ್ಲ, ಆದ್ರೆ ನಮ್ಮಂತವರನ್ನ ಬಲಿಪಶು ಮಾಡ್ತಾ ಇದ್ರು, ಈಗ ನಮ್ಮ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಿಂದ ಉಚ್ಚಾಟನೆ ಆದ ಬಳಿಕ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಂತೆಂಥವ್ರನ್ನೋ ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ, ಏಡ್ಸ್ ಇಂಜೆಕ್ಷನ್ ಚುಚ್ಚೋದಕ್ಕೆ ಹೋದವ್ರ ಮೇಲೆ ಕ್ರಮ ಆಗಿಲ್ಲ, ಆದ್ರೆ ನಮ್ಮ ಮೇಲೆ ಕ್ರಮ ಆಗಿದೆ. TV5 ಜೊತೆ ಉಚ್ಚಾಟಿತ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆ ಆದ ಬಳಿಕ ಬಿಜೆಪಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ನಡ್ಸ್ಕೊಳ್ತಾ ಇದ್ರು, ಹೇಗೆ ಬಲಿಪಶು ಮಾಡ್ತಾ ಇದ್ರು, ಅದ್ರ ಬಗ್ಗೆ ಅವರು ಆರೋಪಗಳನ್ನ ಮಾಡಿದ್ದಾರೆ. TV5 ಜೊತೆಗೆ ಮಾತನಾಡಿ ಒಂದಷ್ಟು ಸಮಸ್ಯೆಗಳು ಏನಾಗ್ತಾ ಇತ್ತು ಬಿಜೆಪಿಯಲ್ಲಿದ್ದಂಥ ಸಂದರ್ಭದಲ್ಲಿ, ಹೇಗೆ ನಡೆಸ್ಕೊಳ್ತಾ ಇದ್ರು ಬಿಜೆಪಿ ನಾಯಕರವ್ರನ್ನ, ಅದೆಲ್ಲದ್ರ ಬಗ್ಗೆ ಕೂಡ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡಿದ್ದಾರೆ. ಏಡ್ಸ್ ಇಂಜೆಕ್ಷನ್ ಚುಚ್ಚೋದಕ್ಕೆ ಹೋದವರ ವಿರುದ್ಧ ಕ್ರಮ ಆಗಲ್ಲ, ಅನೇಕ ಆರೋಪಗಳನ್ನ ಎದುರಿಸ್ತಾ ಇದ್ದಾರೆ. ಅತ್ಯಾಚಾರ ಪ್ರಕರಣಗಳಲ್ಲಿ ಕೇಸ್ ದಾಖಲಾಗಿ ಜೈಲ್ಗೆ ಹೋಗಿ ಬಂದವರೆಲ್ಲ ಇದ್ದಾರೆ, ಬಟ್ ಅವ್ರ ವಿರುದ್ಧ ಕ್ರಮ ಆಗ್ತಾ ಇಲ್ಲ. ನಮ್ಮಂಥವ್ರನ್ನ ಬಲಿಪಶುಗಳು ಮಾಡ್ತಿದ್ದಾರೆ, ನಮ್ಮಂಥವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಕ್ಕೆ ಸರಿ? ಬಟ್ ಪಕ್ಷದ ನಿರ್ಧಾರವನ್ನು ನಾವು ಒಪ್ಕೊಳ್ತೀವಿ ಅಂದರೆ ಇಬ್ಬರಿಗೂ ಕೂಡ ಪಕ್ಷದಿಂದ ಉಚ್ಚಾಟನೆ ಆಗಿರೋದು ಬೇಸರ ಇಲ್ಲ. ಬದಲಿಗೆ ಅಲ್ಲಿ ಅವ್ರನ್ನ ಹೆಂಗೆ ನಡ್ಸ್ಕೊಳ್ತಾ ಇದ್ರಲ್ವಾ ಬಿಜೆಪಿ ನಾಯಕರು, ಅದ್ರ ಬಗ್ಗೆ ಬೇಸರ ಇದೆ ಅನ್ನೋದನ್ನೇ ಅವರು ಒತ್ತಿ ಒತ್ತಿ ಹೇಳ್ತಾ ಇರೋದು. ಅಂದರೆ ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಹೇಳ್ದಂಗೆ ಪಕ್ಷದಿಂದ ಉಚ್ಚಾಟನೆ ಆದರೂ ಆಗಲಿ ಬಿಡು ಅನ್ನೋ ನಿಟ್ಟಿನಲ್ಲಿ ಅವರು ಪಕ್ಷದಲ್ಲಿದ್ದರು. ಏನಾಗಬೇಕಾಗಿದೆ, ನಮಗೆ ಈ ಸಿದ್ಧಾಂತವನ್ನು ಹೆಂಗೋ ಒಪ್ಕೊಳ್ಳೋದಕ್ಕಾಗಲ್ಲ, ಉಚ್ಚಾಟನೆ ಆಗೋದಾದರೆ ಒಂದಿನ ಆಗುತ್ತೆ, ಆಗಲಿ ಅಂತ. ಅದೇ ರೀತಿಯಾಗಿ ಇವತ್ತು ಅವರಿಗೇನಂತ ಮಟ್ಟಕ್ಕೆ ಆಘಾತವು ಶಾಕ್ ಆಗಿಲ್ಲ ಅನಿಸುತ್ತೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವ್ರಿಗೆ. ಎಸ್ ಟಿ ಸೋಮಶೇಖರ್ ಅವರು ಅದನ್ನೇ ಹೇಳಿದ್ದಾರೆ, ಈ ಒಂದು ಉಚ್ಚಾಟನೆ ನಿರೀಕ್ಷಿತ ಇತ್ತು, ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದೇ ರೀತಿಯೇ ಉಚ್ಚಾಟನೆ ಆಗಿದೆ ಅಂತ. ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ, ಬಟ್ ಇವತ್ತು ಉಚ್ಚಾಟನೆ ಆಗಿದೆ ಅಂತೇಳಿ. ಈ ಉಚ್ಚಾಟನೆಯ ಬಗ್ಗೆ ನಿರೀಕ್ಷಿತ ಆಗಿತ್ತು ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್. ಹಾಗೆ ಆ ಒಂದು ನಿರ್ಧಾರವನ್ನು, ಬಿಜೆಪಿ ನಿರ್ಧಾರವನ್ನು ಸ್ವಾಗತ ಮಾಡಿದ್ದಾರೆ. ಏನು ತಲೆ ಕೆಡಿಸ್ಕೊಳ್ಳೋವಂಥದ್ದು, ತಲೆ ಹೋಗೋಂಥದ್ದು ಏನು ಅಲ್ಲ ಅನ್ನೋ ರೀತಿಯಾಗಿಯೇ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡಿರೋದು. ಅಂದರೆ ಬಿಜೆಪಿಯಲ್ಲಿ ಇನ್ನೂ ಕೂಡ ಏನೇನೋ ಆರೋಪ ಎದುರಿಸ್ತಿರೋರು ಇದ್ದಾರೆ, ಅವ್ರನ್ನ ಇಟ್ಕೊಂಡಿದ್ದಾರೆ, ನಮ್ಮನ್ನು ಹೊರಗೆ ಹಾಕಿದ್ದಾರೆ ಬಿಜೆಪಿಯಿಂದ ಅಂತ.